ಕೇಂದ್ರ ಸರ್ಕಾರ ತಗೊಂಡು ರಾಮ್ಜಿ ರಾಮ್ ಅಂತೇಳಿ ಅದಕ್ಕೆ ಹೆಸರಿಡ್ತಾ ಇದೆ ಸರ್. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಅಂತ ಇತ್ತು, ಅದು ಚೇಂಜ್ ಮಾಡಿದ್ದಾರೆ. ಬಿಜೆಪಿಯವರು ಅಧಿಕಾರಕ್ಕೆ ಬಂದ ಮೇಲೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಈ ರಾಷ್ಟ್ರದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ಮಾಡಿದಂಥ, ಜೈಲು ವಾಸ ಮಾಡಿ ಪ್ರಾಣ ಬಲಿದಾನವನ್ನು ಕೊಟ್ಟಂಥ ಜನ ಅವರೆಲ್ಲರ ಹೆಸರಲ್ಲಿ ಏನು ಕಾರ್ಯಕ್ರಮಗಳನ್ನು ಸ್ವತಂತ್ರ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಮಿತ್ರ ಪಕ್ಷಗಳು ರಾಜ್ಯಭಾರ ಮಾಡಿದಾಗ ಅವರ ಜ್ಞಾಪಕಾರ್ಥವಾಗಿ ಹೆಸರಿಟ್ಟಿದ್ದು ಗಾಂಧೀಜಿಯಾಗಲಿ, ಪಂಡಿತ್ ಜವಾಹರಲಾಲ್ ನೆಹರು ಆಗಲಿ, ಇಂದಿರಾ ಗಾಂಧಿ ಆಗಲಿ, ಇವೆಲ್ಲವನ್ನು ಕೂಡ ಬದಲಾಯಿಸುವಂಥ ಚಿಂತನೆ ಮಾಡ್ತಾ ಇದ್ದಾರೆ. ಅವರು ಹೋಗೋ ಕಾಲ ಹತ್ತಿರ ಬಂದಿದೆ. ಯಾವುದು ಮಾಡಬಾರ್ದು ಅದನ್ನು ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ನಾವಂಥದ್ದು ಯಾವುದೂ ಮಾಡಿಲ್ಲ. ಬಹುತೇಕ ಸ್ವತಂತ್ರ ಬಂದ ಮೇಲೆ 50 ವರ್ಷ ರಾಜ್ಯಭಾರ ಮಾಡಿದಂಥ ಕಾಲದಲ್ಲಿ ಯಾವುದೂ ಬದಲಾವಣೆ ಮಾಡೋ ಚಿಂತನೆಯೇ ಮಾಡಲಿಲ್ಲ. ಇದು ಯಾರೂ ಶಾಶ್ವತ ಆಗಿರೋಲ್ಲ. ರಾಜಕೀಯವಾಗಿ ಯಾವ ಪಕ್ಷನೂ ಶಾಶ್ವತವಾಗಿ ರಾಜ್ಯಭಾರ ಮಾಡಲಿಕ್ಕಾಗಲ್ಲ. ಇದು ಅವರ ಕೊನೆಯ ಆಡಳಿತ. ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ. ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಬರ್ತದೆ. ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗ್ತಾರೆ. ಆಗ ಇವೆಲ್ಲ ಸರಿ ಮಾಡ್ತೀವಿ. ಇದು ಅವ್ರ ಕಡೆ ಎಲೆಕ್ಷನ್ನು. ಅಧಿಕಾರ ಕಳ್ಕೊಳ್ತಾರೆ. ಈಗಾಗಲೇ ಹೋದ ಸಾರನೇ ಕಳ್ಕೊಂಡಿದ್ದು. ಕೇವಲ ಬೇರೆಯವರ ಬೆಂಬಲಿಂದ ರಾಜ್ಯಭಾರ ಮಾಡಿದ್ದಾರೆ. ಆದರೆ ಇತಿಹಾಸ ಬರೆದಂಥವರು, ಹೋರಾಟ ಮಾಡಿದಂಥವ್ರು, ಜೈಲು ವಾಸ ಮಾಡಿದವರ ಹೆಸರನ್ನು ಬದಲಾವಣೆ ಅಂತ ಒಂದು ಚಿಂತನೆಯನ್ನು ಮಾಡಿದ್ದಾರೆ. ಇದಕ್ಕೆ ತಕ್ಕ ಪಾಠ ಹೇಳೋ ಕೆಲಸ ಟೈಮ್ ಬರ್ತದೆ, ಕಾದು ನೋಡಬೇಕು. ಬಿಜೆಪಿ ಯಾವಾಗಲೂ ಗಾಂಧಿನೇ ಯಾಕೆ ವಿರೋಧ ಮಾಡ್ತಾರೆ? ಮಹಾತ್ಮ ಗಾಂಧಿ ರಾಷ್ಟ್ರಪಿತ ಅವರು, ಅವ್ರ ಹೆಸರು ತೆಗೆದು ರಾಮನ ಹೆಸರಿಡುವ ಅವಶ್ಯಕತೆ ಏನಿತ್ತು? ರಾಮರ ಹೆಸರು ಬೇರೆ ಯಾವುದಕ್ಕೆ ಇಟ್ಕೊಂಡು ನಮ್ಮದೇನು ಅಭ್ಯಂತರ ಇಲ್ಲ. ಏನು ಭಾರತ ಸರ್ಕಾರದಲ್ಲಿ ಹಿಂದೆ ಯಾವುದೇ ಪಕ್ಷ ಆಡಳಿತ ಇದೆ, ಆ ಮಾಡಿರುವಂಥ ಹೆಸರುಗಳನ್ನು ಬದಲಾವಣೆ ಮಾಡೋದು ಉಚಿತವಲ್ಲ. ರಾಮರು ದೇವರು, ಅವರು ಯಾವುದು ಬೇಕಾದರೂ ಇಡಲಿ, ಆದರೆ ಬದಲಾವಣೆ ಮಾಡಿ ಇಡುವಂಥದ್ದು ಅವಶ್ಯಕತೆ ಇಲ್ಲ. ಇದು ರಾಜಕೀಯ ದುರುದ್ದೇಶ ಸೇರಿದೆ, ಸನ್ನಿಹಿತವಾಗಿದೆ. ಅವರು ವಾಪಸ್ ಹೋಗುವಂಥ ಕಾಲ. ಮತ್ತೆ ನಾವು ಬರ್ತೀವಿ, ಅವೆಲ್ಲ ಸರಿ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಕಣ್ಣಾರೆ ಕಾಣಿಸ್ತಾ ಇದೆ. 10,000 ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಕೊಟ್ಟು ರಾಜಕೀಯದಲ್ಲಿ ಸ್ವತಂತ್ರ ಭಾರತದಲ್ಲಿ ಇಂಥ ಒಂದು ಕೆಟ್ಟ ತೀರ್ಮಾನ ಯಾವತ್ತೂ ಮಾಡಿಲ್ಲ. ಎಲೆಕ್ಷನ್ ಕಮಿಷನ್ ಏನಿದೆ, ಆಯೋಗ ಕಣ್ಣು ಮುಚ್ಕೊಂಡು ಕುಂತಿದೆ. ಇದು ದುರಂತ. ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬಂದ ಮೇಲೆ ಮಹಿಳೆಯರಿಗೆ 10,000 ಕೊಡೋದು ಇದಕ್ಕಿಂತ ಅಪರಾಧ ಬೇರೆ ಇಲ್ಲ. ಇದರಿಂದ ಅಧಿಕಾರಕ್ಕೆ ಬರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಬಹಳ ದಿನ ನಡೆಯಲ್ಲ.